ಲೇಖ. ಹಾಂ ಹೇಳು ದುಷ್ಯಂತ್. ಜಾನ್ವಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಫ್ರೀ ಇದೆಯಾ? ಹಾಂ ಫ್ರೀ ಇದ್ದೀನಿ, ಹೇಳು. ಚೈತ್ರ ಚೆನ್ನಾಗಿದ್ದಾಳೆ ತಾನೆ? ಹಾಂ, ಚೆನ್ನಾಗಿದ್ದಾಳೆ. ಅವಳು ವಿಚಾರನೇ ಮಾತಾಡಬೇಕಾಗಿತ್ತು. ಯಾಕೆ, ಮತ್ತೇನಾದರೂ ಆಯಿತಾ? ಇಲ್ಲ, ಹಾಗೇನಿಲ್ಲ. ಆದರೆ ಇನ್ನೊಂದು ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಅದನ್ನು ಪ್ರಾಬ್ಲಮ್ ಅನ್ಬೇಕೋ ಇಲ್ಲ ಶಕುನ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಅಂದರೆ? ಚೈತ್ರಂಗೆ ನಡಿಬೇಕು ಅಂತ ಅನಿಸ್ತಿದೆ. ಎಲ್ಲರ ಹಾಗೆ ನನಗೂ ಕಾಲು ಬರುತ್ತೆ, ನಾನು ನಡಿಬೇಕು, ಏನಾದರೂ ಮಾಡಿ ಎಲ್ಲಾದರೂ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಶುರು ಮಾಡಿದ್ದಾಳೆ. ಹೌದಾ? ಹಾಗಂದ್ಲ? ಅವಳಿಗೆ ಯಾಕೆ ಹಂಗನ್ನಿಸ್ತು ಇದ್ದಕ್ಕಿದ್ದಂಗೆ? ನೆನ್ನೆ ಕೂತಿದ್ದಾಗ ಅವಳಿಗೆ ಕಾಲು ಬಂದ ಹಾಗನ್ನಿಸಿ ಚಿತ್ರ ಬಿಡಿಸಿದ್ದಾಳೆ. ಅದಾದ ಮೇಲೆ ತಾನು ನಡಿಬೇಕು, ತನಗೆ ಕಾಲು ಬಂದೇ ಬರುತ್ತೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾಳೆ. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು, ಚೈತ್ರ ಎದ್ದು ನಿಂತ್ಕೊಂಡ್ಲಾ? ಅದು ಹೇಗೆ ದುಷ್ಯಂತ್? ಅದೇ ಹೇಳಿದ್ನಲ್ಲ, ಮನಸ್ಸಿನಲ್ಲೇ ಕಾಲು ಬಂದ ಹಾಗೆ ಕಲ್ಪನೆ ಬಂತಂತೆ. ಆಗ ಎದ್ದು ನಿಲ್ಲು ಅಂತ ಹೇಳಿದಾಗ ಅನಿಸಿ ಎದ್ದು ನಿಂತಿದ್ದಾಳೆ. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕಾಗಿಲ್ಲ, ಪಾಪ ಬಿದ್ದು ಹೋಗಿದ್ದಾಳೆ. ಆಗಲಿದ್ದ ಒಂದೇ ಹಠ, ನಾನು ನಡಿಬೇಕು ಅಂತ. ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ ದುಷ್ಯಂತ್. ಅವಳಿಗೆ ಹಾಗನ್ಸಿ ಅವಳು ಚಿತ್ರ ಬಿಡಿಸಿದಾಳೆ ಅಂದರೆ ನಿಜವಾಗ್ಲೂ ಶುಭ ಶಕುನನೇ. ಯಾಕೆ ಗೊತ್ತಾ, ಅವಳಿಗೆ ಯಾವಾಗ ಹಾಗನ್ಸಿ ಅವಳು ಚಿತ್ರ ಬಿಡಿಸಿದಾಳೋ ಅದೆಲ್ಲ ನಿಜ ಆಗೇ ಆಗತ್ತೆ ಅಂತ ನಾವು ನಂಬಿದ್ದೀವಿ. ನೀನು ಹಾಗೆ ಹೇಳ್ತೀಯಲ್ಲ ಜಾನ್ವಿ. ಅಲ್ಲ, ಅವಳಿಗೆ ಕಾಲು ಬರೋ ಹಾಗಿದ್ದಿದ್ರೆ ಇಷ್ಟು ದಿನ ಬೇಕಿತ್ತಾ? ಅವಳನ್ನ ನೀವು ಎಷ್ಟು ಕಡೆ ತೋರಿಸಿಲ್ಲ ಹೇಳಿ? ಟ್ರೀಟ್ಮೆಂಟ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ತಾನೇ ಪ್ರಯತ್ನ ಬಿಟ್ಟಿದ್ದು. ಈಗ ಅವಳಿಗೇನೋ ಇದ್ದಕ್ಕಿದ್ದಾಗೆ ಅನ್ನಿಸ್ತು ಅಂತ ಕಾಲು ಬಂದ್ಬಿಡುತ್ತೆ ಅಂತ ಹೇಗೆ ಅಂದ್ಕೊಳ್ಳೋದು? ಅದು ಹಾಗಲ್ಲ ದುಷ್ಯಂತ್, ಅವಳು ಎಷ್ಟೋ ಸಲ ಹೇಳಿದ್ದು ನಿಜ ಆಗಿದೆ ಗೊತ್ತಾ. ಅದು ಕೋಇನ್ಸಿಡೆನ್ಸ್ ಆಗಿರ್ಬೋದಲ್ವಾ? ಕೋಇನ್ಸಿಡೆನ್ಸ್ ಆಗಿರ್ಬೋದು, ಆದರೆ ಅವಳಿಗೆ ಇಷ್ಟು ದಿನ ನಡಿಬೇಕು ಅಂತ ಅನಿಸೇ ಇಲ್ವೇನೋ. ಈಗ ನಡಿಬೇಕು ಅಂತ ಅನಿಸಿದೆ, ಅದಕ್ಕೆ ಚಿತ್ರ ಬಿಡಿಸಿದಾಳೆ. ಆದರೂ ದುಷ್ಯಂತ್, ಅವಳು ಎದ್ದು ನಿಂತಲು ಅಂದರೆ ನಂಗೆ ಯಾಕೋ ಅವಳಿಗೆ ಕಾಲು ಬರುತ್ತೆ ಅಂತ ಅನಿಸ್ತಾ ಇದೆ. ಅವಳಿಗೇನಾದರೂ ಕಾಲು ಬಂದರೆ ನಮಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಸಂತೋಷನೇ ಜಾನ್ವಿ, ಸಂತೋಷನೇ. ಆದರೆ ರಿಯಾಲಿಟಿ ಆಗಬೇಕಲ್ಲ. ಎಲ್ರಿಗೂ ಏನೋ ಒಂದು ಅನ್ನಿಸ್ತಾನೆ ಇರುತ್ತೆ, ಎಲ್ಲ ನಿಜ ಆಗ್ಬಿಡತ್ತಾ? ಆದರೆ ನಮ್ಮ ಚೈತ್ರನ ವಿಚಾರನೇ ಬೇರೆ ದುಷ್ಯಂತ್. ಸರಿ, ನೀನೇನಂದೆ ಅವಳಿಗೆ? ನಾನೇನು ಹೇಳೋದು? ಅವಳ ಪ್ರಕಾರ ಹಾಗೆ ಅನಿಸಿದೆ ಅಂದರೆ ಕಾಲು ಬಂದೇ ಬರುತ್ತೆ. ಆದರೆ ಅದನ್ನೆಲ್ಲ ಹೇಗೆ ನಂಬೋದು? ನಿನಗೆ ಸುಮ್ಮನೆ ಹಾಗೆ ಅನಿಸಿದೆ ಅಂದರೆ ಬೇಸರ ಮಾಡ್ಕೊಳ್ತಾಳೆ. ಇನ್ನು ಮುಂದೆ ನಿನಗೆ ಕಾಲು ಬರಲ್ಲ ಅಂತ ಡೈರೆಕ್ಟಾಗಿ ಹೇಳೋದಕ್ಕೂ ಆಗಲ್ಲ. ಒಂದು ವೇಳೆ ಹೇಳಿದ್ರೆ ನಿಮಗೆ ನನಗೆ ಕಾಲು ಬರೋದು ಇಷ್ಟ ಇಲ್ಲ, ನನ್ನ ಮೇಲೆ ನಂಬಿಕೆ ಇಲ್ಲ, ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಾಳೆ. ಅವಳನ್ನು ಹೇಗೆ ಕನ್ವಿನ್ಸ್ ಮಾಡೋದು ನನಗಂತೂ ತಿಳಿತಿಲ್ಲ. ಪಾಪ ಕಣೋ, ಅವಳಿಗೂ ಎಲ್ಲರ ಥರ ನಡಿಬೇಕು ಅಂತ ಆಸೆ ಇರೋದಿಲ್ವಾ? ನಾನು ಅವಳ ಹತ್ರ ಮಾತಾಡ್ಲಾ? ಅದಕ್ಕೆ ಫೋನ್ ಮಾಡಿದೆ. ಅವಳು ಆಸೆ ಪಡ್ತಿರೋದು ಆಗದೇ ಇರುವಂಥದ್ದು. ಆಕಾಶಕ್ಕೆ ಏಣಿ ಹಾಕೋ ಕನಸುಗಳೆಲ್ಲ ಈಡೇರುತ್ತಾ? ಹಾಂ, ಇದನ್ನು ನಾನು ಅವಳ ಹತ್ರ ಹೇಳಿದ್ರೆ ಒಂಥರ ತಗೋತಾಳೆ. ಮೊದಲೇ ಅವಳಿಗೆ ಏನೇನೋ ಗಿಲ್ಟು. ಇನ್ನು ಅವಳು ಹೇಳೋದನ್ನು ನಾನು ಇಲ್ಲ ಅಂತ ಹೇಳಿದ್ರೆ ಬೇರೆ ಥರನೇ ಅರ್ಥ ಮಾಡಿಕೊಳ್ತಾಳೆ. ಪ್ಲೀಸ್ ಒಂದು ಸಲ ಮನೆಗೆ ಬಂದು ಅವಳ ಹತ್ರ ಮಾತಾಡು. ನನ್ನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅವಳಿಗೆ ಸಂಕೋಚ, ಅದಕ್ಕೆ ಹೀಗೆಲ್ಲ ಆಗ್ತಾಯಿದೆ. ಸರಿ, ನಾನು ನಾಳೆನೇ ಬಂದು ಮಾತಾಡ್ತೀನಿ. ಆದರೆ ದುಷ್ಯಂತ್, ಅವಳ ಮಾತನ್ನು ನಾವು ಕನ್ಸಿಡರ್ ಮಾಡಬೇಕಲ್ವಾ? ಅಕಸ್ಮಾತ್ ಅವಳು ತುಂಬ ಆಸೆ ಪಟ್ಟರೆ ಅವಳಿಗೆ ನಿರಾಸೆ ಮಾಡೋದು ಬೇಡ. ಅವಳ ಸಮಾಧಾನಕ್ಕಾದ್ರೂ ಒಂದ್ಸಲ ಡಾಕ್ಟ್ರಿಗೆ ತೋರಿಸ್ಬಿಡ್ರೋಣ. ಖಂಡಿತ. ಆದರೆ ಅದಕ್ಕೂ ಮುಂಚೆ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸರಿ. ಸಾಕ್ಷಿ, ಸಾಕ್ಷಿ,
ಅಮ್ಮ ತಿಂಡಿ ಕರಿತಿದಾರ ಬಾ. ಸಾಕ್ಷಿ, ಅಮ್ಮ ತಿಂಡಿ ಕರಿತಿದಾರೆ ಬಾ ಅಂದೆ. ಬರ್ತೀನಿರು ಸ್ವಾತಿ, ನಾನೇನೋ ಇಂಪಾರ್ಟೆಂಟ್ ನೋಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ವಿಷಯನಾ? ಏನು ಸಾಕ್ಷಿ? ಮೈತ್ರಿ ಬರ್ದಿರೋ ಲೆಟ್ರ್ ಓದ್ತಿದ್ದೀನಿ. 2 ವರ್ಷದ ಹಿಂದೆ ಬರ್ದಿರೋ ಲೆಟ್ರ್ ಇದು. ಯಾವುದೋ ಲೆಟ್ರ್ ಹೆಡ್ಡಲ್ಲಿ ಬರ್ದಿದ್ದಾಳೆ ನೋಡು. ನ್ಯೂ ಟೌನ್ ಬ್ಯಾಂಕ್, ಯಲಹಂಕ ಅಂತ ಪ್ರಿಂಟ್ ಆಗಿದೆ. ಬಹುಶಃ ಅವಳು ಇದೇ ಬ್ಯಾಂಕಲ್ಲೇ ಕೆಲಸ ಮಾಡ್ತಿದ್ದಾಳೋ ಏನೋ. ನಾನು ಹೋಗಿ ಅವಳನ್ನ ಮೀಟ್ ಮಾಡೋಣ ಅಂತಿದ್ದೀನಿ. ನಿನ್ಗೇನು ಹುಚ್ಚಿಗೆ ಚಿಡ್ದಿದ್ಯಾ ಸಾಕ್ಷಿ? ಅವಳನ್ನ ಮೀಟ್ ಮಾಡಿ ನಿನ್ಗೇನು ಪ್ರಯೋಜನ? ಒಂದು ಹೊಸ ಫ್ರೆಂಡ್ ಮಾಡ್ಕೊಳ್ಳೋದ್ರಿಂದ ಕಳ್ಕೊಳ್ಳೋದೇನು ಇಲ್ವಲ್ಲ. ಮೊದಲಿಂದ ಇದೇ ಆಗೋಯ್ತು ನಿನ್ನ ಹಣೆ ಬರ. ಪ್ರೇಮ್ನ ಹಳೆಯ ಗರ್ಲ್ಫ್ರೆಂಡ್ನ ಮೀಟ್ ಮಾಡಿ ಅವಳನ್ನ ಫ್ರೆಂಡ್ ಮಾಡ್ಕೋಬೇಕಾ? ಸುಮ್ಮನೆ ಅಡ್ವೆಂಚರ್ ಅಂತ ಹೋಗಿ ನಿನ್ನೆ ತೊಂದರೆ ಸಿಗಾಕೋತೀಯ ಅಷ್ಟೇ. ಇಲ್ಲ ಸ್ವಾತಿ, ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬ್ಯಾಂಕಿಗೆ ಹೋಗಿ ಅವಳನ್ನ ಹೇಗೆ ಮೀಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಆಯ್ತಮ್ಮ, ಹೋಗಿ ಮೀಟ್ ಮಾಡು. ಬೇಡ ಅಂತ ಹೇಳಿದ್ರೆ ಎಲ್ಲಿ ಕೇಳ್ತೀಯಾ? ನಿನ್ನನ್ನು ತಡೆಯೋರು ಯಾರು? ಆದರೆ ಸ್ವಾತಿ, ಮನೆಯವ್ರಿಗೆ ಯಾರಿಗೂ ಈ ವಿಷಯ ತಿಳಿಯೋದು ಬೇಡ. ನೀನು ಗುಟ್ಟನ್ನೆಲ್ಲ ಹೊಟ್ಟೆಲಿ ಇಟ್ಕೊಂಡು ಸಂಕಟ ಅನ್ಭವಿಸೋದು ಅಭ್ಯಾಸ ಆಗಿದೆಯಲ್ಲ. ಏನಾದರೂ ಮಾಡ್ಕೊ, ಆದರೆ ಒಂದು ಮಾತು, ನಿನಗೇನಾದರೂ ತೊಂದರೆ ಆದರೆ ನನ್ನನ್ನು ಹೆಲ್ಪ್ ಕರಿಬೇಡ. ಆಗ ನಾನು ನಿನ್ನ ಸಪೋರ್ಟ್ಗೆ ಬರಲ್ಲ. ಮೈತ್ರಿ ಇವ್ರು ಎಲ್ಲಿ ಸಿಗ್ತಾರೆ? ಮೇಡಮ್ ಇಲ್ಲೇ ರೈಟ್ ಸೈಡ್ ಚೇಂಬರ್ ಇದೆ ನೋಡಿ, ಅಲ್ಲೇ. ಥ್ಯಾಂಕ್ ಯು ಸರ್. ಎಸ್ ಸರ್, ನಂಗೆ ಗೊತ್ತು ಈ ಸಾರಿ ನಮ್ಮ ಟಾರ್ಗೆಟ್ ರೀಚ್ ಆಗೋಕ್ಕಾಗ್ತಿಲ್ಲ. ಅದರಿಂದ ನಮ್ಮ ಕ್ರೆಡಿಟ್ ಪಾಯಿಂಟ್ಸು ಕಡಿಮೆ ಆಗ್ತಿದೆ. ಹಾಂ ಸರ್, ಗೊತ್ತು. ಇಲ್ಲ ಸರ್, ಖಂಡಿತ ಹಾಗಾಗಕ್ಕೆ ನಾನು ಬಿಡಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ. Thank you, sir. Yes, sir. I'll do my best. Okay. Yes? ನನ್ನ ಹೆಸರು ಸಾಕ್ಷಿ ರಘುರಾಮ್ ಅಂತ. ಚಿತ್ರಲೇಖಾ ಪತ್ರಿಕೆಯಲ್ಲಿ ಡೆಪ್ಯೂಟಿ ಎಡಿಟರ್ ಆಗಿದ್ದೆ. ಈಗ ಫ್ರೀಲ್ಯಾನ್ಸ್ ಮಾಡ್ತಿದ್ದೀನಿ. Nice to meet you. ಹೇಳಿ, ಏನಾಗಬೇಕಾಗಿತ್ತು? ನಾನೊಂದು ಹೊಸ ಪತ್ರಿಕೆ ಶುರು ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನಿಮ್ಮ ಬ್ಯಾಂಕಿಂದ ಲೋನ್ ಬೇಕಿತ್ತು. ಓಕೆ, ಎಷ್ಟು ಬೇಕಾಗತ್ತೆ? ನಾನು ಶುರು ಮಾಡ್ತಿರೋದು ಡೈಲಿ ಪತ್ರಿಕೆ. ಹಾಗಾಗಿ ಆಫೀಸ್ ಸ್ಪೇಸ್, ಪ್ರಿಂಟಿಂಗ್ ಪ್ರೆಸ್, ಸ್ಟಾಫ್ ಅಕೊಮಡೇಷನ್ ಹೀಗೆ ಅಪ್ರಾಕ್ಸಿಮೇಟ್ಲಿ ಒಂದು 30 ಲಕ್ಷ ಬೇಕಾಗುತ್ತೆ. ಇದು ನನ್ನ ಪ್ರಾಜೆಕ್ಟ್ ಫೈಲ್. ಬ್ರೋಷರ್ ಇದರಲ್ಲೇ ಇದೆ. ನೀವೊಂದ್ಸಲ ನೋಡಿ. ನೀವು ನಮ್ಮ ಬ್ಯಾಂಕಿಗೆ ಬಂದಿರೋದು ಇಟ್ಸ್ ಅ ಪ್ಲೆಷರ್ ಮೇಡಮ್. 30 ಲಕ್ಷ ಸ್ವಲ್ಪ ಹೆವಿ ಅಮೌಂಟ್ ಆಗಿರೋದ್ರಿಂದ ನಮ್ದು ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಏನದು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕಾಗತ್ತೆ. ಲೈಕ್ ಚಿನ್ನದ ಒಡವೆಗಳು ಅಥವಾ ಪ್ರಾಪರ್ಟಿ ಪೇಪರ್ಸ್ ಇದನ್ನು ಇಡ್ಬೋದು. ಸರ್ವಿಸ್ ಇಸ್ ಅವರ್ ಮೋಟೋ ಮೇಡಮ್. ನಿಮಗೆ ಜಾಸ್ತಿ ತೊಂದರೆ ಆಗದೆ ಇರೋ ಹಾಗೆ ಈಸಿ ಇನ್ಸ್ಟಾಲ್ಮೆಂಟಲ್ಲಿ ನಾವು ಲೋನ್ ಕೊಡ್ತೀವಿ. ಕಡಿಮೆ ಇನ್ಸ್ಟಾಲ್ಮೆಂಟಲ್ಲಿ ನೀವು ಲೋನ್ ಕ್ಲಿಯರ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಲೇಡೀಸ್ಗೋಸ್ಕರ ಸ್ಪೆಷಲ್ ಸ್ಕೀಮ್ ಇದೆ ನಮ್ಮ ಹತ್ರ. 10 ಲಕ್ಷಕ್ಕಿಂತ ಜಾಸ್ತಿ ಲೋನ್ ತೊಗೊಂಡ್ರೆ ಗೋಲ್ಡ್ ಜ್ಯುವೆಲ್ರಿ ಅಥವಾ ವೆಹಿಕಲ್ ತೊಗೊಳಕ್ಕೆ ನಾವು ಲೋನ್ ಕೊಡ್ತೀವಿ. ಮಕ್ಕಳು ಎಜುಕೇಷನ್ ಕೂಡ ಲೋನ್ ಸಿಗತ್ತೆ. ಅಯ್ಯೋ, ನನಗಿನ್ನೂ ಮಕ್ಕಳಾಗಿಲ್ಲ. ಮಕ್ಕಳಾಗೋ ಮುಂಚೆನೇ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಹಾಗಾಗಿ ಹೇಳಿದೆ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು.
2 ಕಾಫಿ ಕಳಿಸಪ್ಪ, ಸ್ಟ್ರಾಂಗ್ ಆಗಿರಲಿ. ನಾನು ನಿಮ್ಮನ್ನು ಮೊದಲೆಲ್ಲೋ ನೋಡಿದ್ದೀನಿ ಅನಿಸುತ್ತೆ. ನೋನು, ನಾನು ನಿಮ್ಮನ್ನು ಎಲ್ಲೂ ನೋಡಿಲ್ವಲ್ಲ. ಇಲ್ಲ, ನೀವು ಒಂದು ಸಲ ನಿಮ್ಮ ಫ್ಯಾಮ್ಲಿ ಜೊತೆ ಗೋಪಾಲನ್ ಮಾಲ್ಗೆ ಬಂದಿದ್ದು ನೆನಪು ನನಗೆ. ಸಾಧ್ಯನೇ ಇಲ್ಲ. ನಮ್ಮನೇಲಿರೋದು ನಾನು ಮತ್ತು ನಮ್ಮ ತಾಯಿ. ಅವ್ರು ಹೊರಗಡೆ ಹೋಗೋದಾದರೆ ಅದು ದೇವಸ್ಥಾನಕ್ಕೆ ಮಾತ್ರ. ಮತ್ತು ನಿಮ್ಮ ಫ್ಯಾಮ್ಲಿ? ನನಗಿನ್ನೂ ಮದುವೆ ಆಗಿಲ್ಲ. ಓ ಸಾರಿ, ಹಾಗಿದ್ರೆ ನಾನೇ ಬೇರೆ ಯಾರನ್ನೋ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಪರವಾಗಿಲ್ಲ ಬಿಡಿ. ಈಗ ನಿಮ್ಮ ಲೋನ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಯಾವ ರೀತಿ ಸ್ಕೀಮ್ ಕೊಡ್ತೀವಿ ಅಂತ ನಿಮಗೂ ಗೊತ್ತಾಗತ್ತೆ. ಆ್ಯಕ್ಚುಲಿ ನಾನೊಬ್ಬಳೇ ಈ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ತಿಲ್ಲ. ನನ್ನ ಜೊತೆ ಒಬ್ಬರು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ. ನೀವು ಹೇಳಿದ ಡೀಟೇಲ್ಸ್ ಎಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ಐಲ್ ಗೆಟ್ ಬ್ಯಾಕ್ ಟು ಯು. ಓಕೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರು ಕರ್ಕೊಂಬನ್ನಿ, ಅವ್ರಿಗೆ ಕನ್ವಿನ್ಸ್ ಆಗೋ ಹಾಗೆ ಡಿಸ್ಕಸ್ ಮಾಡೋಣ. ಶೋರ್. ನಿಮ್ಮ ಬ್ಯಾಂಕಿಂದಾನೇ ಲೋನ್ ತೊಗೋಬೇಕು ಅನ್ನೋ ಉದ್ದೇಶ ನನಗೂ ಕೂಡ ಇದೆ. ಥ್ಯಾಂಕ್ ಯು. ದಿಸ್ ಇಸ್ ಮೈ ಕಾರ್ಡ್. ಇದರಲ್ಲಿ ನನ್ನ ನಂಬರು ಮತ್ತು ಮನೆ ಅಡ್ರೆಸ್ ಇದೆ. ನೀವು ಯಾವ ಟೈಮಲ್ಲಿ ಬೇಕಾದರೂ ರೀಚ್ ಮಾಡ್ಬೋದು. ಶೋರ್. ನಿಮ್ಮ ಕಾರ್ಡ್ ತೊಗೋಬೋದಾ? ಸಾರಿ, ನಾನೇನೂ ಕಾರ್ಡ್ ಮಾಡಿಸಿಲ್ಲ. ನಾನು ನಿಮಗೆ ಕಾಲ್ ಮಾಡ್ತೀನಿ, ಆ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಓಕೆ. ಹಾಂ, ಬಂತು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನು ಮೀಟ್ ಮಾಡಿದ್ದು ಸ್ಪೆಷಲ್ ಪ್ಲೆಷರ್. ಸೇಮ್ ಹಿಯರ್. ನೆಟ್ಟಲ್ಲಿ ಬ್ರೌಸ್ ಮಾಡಿ, ನಮ್ಮ ಬ್ಯಾಂಕ್ ಬಗ್ಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಸರ್ವಿಸ್ ಮಾಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ. ಸರಿ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಚೈತ್ರ. ಆದರೆ ನಂಗೆ ಏನು ಅನಿಸ್ತಿದೆ ಗೊತ್ತಾ, ನೀನು ಆಗದೆ ಇರೋದನ್ನು ಬಯಸ್ತಿದ್ಯಾ ಅಂತ. ಅಲ್ಲ ಕಣೆ, ಈಗ ನಿಂಗೆ ಏನಾಗಿದೆ? ದುಷ್ಯಂತ್ ನಿನ್ನ ಜೊತೆ ಇದ್ದಾನೆ, ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಮತ್ತು ಯಾಕೆ ಸುಮ್ಮನೆ ಸಂಕೋಚ ಪಡ್ಕೊಳ್ತಾ ಇದೆಯಾ? ನಿಜ ಅದಕ್ಕೆ ದುಷ್ಯಂತ್ ಒಳ್ಳೆಯವರು, ತುಂಬ ದೊಡ್ಡ ಮನಸ್ಸಿರೋರು. ನನ್ನ ಕೆಲಸನ ಸ್ವಲ್ಪನೂ ಬೇಜಾರಿಲ್ಲದೆ ಮಾಡ್ತಾರೆ. ಆದರೆ ಅವರಿಂದ ನನ್ನ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಸಂಕೋಚ ಆಗುತ್ತೆ. ಅದಕ್ಕೆ ಎಷ್ಟು ದಿನ ಹೇಳಿ, 1 ದಿನನ 2 ದಿನನ, ಜೀವನ ಪೂರ್ತಿ. ಅದಕ್ಕೆ ನನ್ನ ಕಾಲು ಬೇಕೇ ಬೇಕು. ನನ್ನ ಅಂತರ್ಪ್ರಜ್ಞೆ ಹೇಳ್ತಾ ಇದೆ ಅದಕ್ಕೆ ನನ್ನ ಕಾಲು ಬಂದೇ ಬರುತ್ತೆ ಅಂತ. ಚೈತ್ರ ಪ್ಲೀಸ್, ಹಠ ಮಾಡಬೇಡ. ಇಷ್ಟು ದಿನ ಆಗದಿರೋದು ಈಗ ಆಗುತ್ತಾ? ಇಷ್ಟು ದಿನ ಬರ್ದಿರೋ ಕಾಲು ಈಗ ಬರುತ್ತಾ? ನಿನಗೆ ಸುಮ್ಮನೆ ಹಾಗೆ ಅನ್ಸಿರುತ್ತೆ ಅಷ್ಟೇ. ಜನ ಪ್ಲೀಸ್, ನೀನಾದ್ರೂ ಅವಳು ಹೇಳು. ಹಠ ಮಾಡ್ತಿಲ್ಲ ಅದಕ್ಕೆ, ನನಗನ್ನಿಸ್ತಿದೆ, ನನ್ನ ಒಳಮನಸ್ಸು ಹೇಳ್ತಾ ಇದೆ ನನ್ನ ಕಾಲು ಬಂದೇ ಬರುತ್ತೆ ಅಂತ. ನೀವೇ ಹೇಳಿ, ನಾನು ಇಷ್ಟು ದಿನ ಹೇಳಿದ್ದು ಯಾವುದಾದ್ರೂ ಸುಳ್ಳಾಗಿದೆಯಾ? ಅದಂತೂ ನಿಜ ದುಷ್ಯಂತ್. ಇನ್ಫ್ಯಾಕ್ಟ್ ಅತ್ತೆ ಹೇಳ್ತಾ ಇರ್ತಾರೆ, ಮಾತಾಡಬೇಡ, ಅಪಶಕ್ನದ ಬಾಯಿ ನಿಂದು ಅಂತ. ನಿಜನೋ ಸುಳ್ಳು, ಆದರೆ ನನ್ನ ವಿಚಾರದಲ್ಲಾಗಲಿ ಅನಿ ವಿಚಾರದಲ್ಲಾಗಲಿ ಇವಳು ಏನೇನು ಹೇಳಿದಾಳೋ ಎಲ್ಲ ಆಗಿದೆ. ಹೀಗೆ ಆಗತ್ತೆ ಅಂತ ಹೇಳಲಿಲ್ಲ ಅಂದರೂ ಏನೋ ಒಂದು ಕ್ಲೂ ಕೊಟ್ಟಿದ್ದಾಳೆ. ಸೊ ಈಗಲೂ ನಿಜ ಆಗುತ್ತೆ ಅಂತ ಹೇಳ್ತಾ ಇದೀಯಾ? ಚೈತ್ರ, ನಾನು ಹೀಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ನಿನ್ನ ಕಾಲು ಸರಿ ಹೋಗಲ್ಲ ಅಂತ ಮೆಡಿಕಲಿ ಪ್ರೂವ್ ಆಗಿದ್ದಕ್ಕೆ ತಾನೇ ಹಾಗೆ ಬಿಟ್ಟಿರೋದು. ನನಗೆ ಗೊತ್ತು ನಿನ್ನಲ್ಲಿ ವಿಶೇಷವಾದ ಶಕ್ತಿ ಇದೆ ಅಂತ. ಅದನ್ನು ಸೈನ್ಸಲ್ಲಿ ಇಂಟ್ಯೂಷನ್ ಅಂತ ಕರೀತಾರೆ. ಇಷ್ಟು ದಿನ ನಿನಗೆ ಬೇರೆಯವ್ರ ವಿಚಾರದಲ್ಲಿ ಅದು ಅನುಭವಕ್ಕೆ ಬಂದಿತ್ತು. ಈಗ ಅನ್ಯೂಶುವಲ್ ಆಗಿ ನಿನ್ನ ವಿಚಾರದಲ್ಲೇ ಹಾಗಾಗಿದೆ. ಬಟ್ ಮೆಡಿಕಲಿ ಹೋಪ್ ಕಳ್ಕೊಂಡಿರೋದನ್ನ ಹೇಗೆ ಸರಿ ಮಾಡೋದಕ್ಕಾಗತ್ತೆ? ಮೆಡಿಕಲಿ ಸರಿ ಮಾಡೋದಕ್ಕಾಗಲ್ಲ ಅಂತ ಬಿಟ್ಟಿರೋ ಇಂಥ ಎಷ್ಟೋ ಕೇಸಸ್ಗಳು ಈ ಥರದ ನಂಬಿಕೆಗಳ ಮೇಲೆ ಸರಿ ಹೋಗಿದ್ದಿದೆ. ಈ ಥರದ್ದು ಎಷ್ಟು ಎಕ್ಸಾಂಪಲ್ಸ್ ಬೇಕು ನಿಮಗೆ? ವರ್ಷಾನುಗಟ್ಟಲೆ ಹಾಸಿಗೆ ಮೇಲೆ ಕಳೆದಿರೋ ಎಷ್ಟೋ ಪೇಷಂಟ್ಗಳು ಮತ್ತೆ ಚೇತರಿಸ್ಕೊಂಡು ಓಡಾಡಿದ್ದಿದೆ. ಅಲ್ಲೆಲ್ಲ ವರ್ಕ್ ಮಾಡಿದ್ದೇನು ಗೊತ್ತಾ? ಅವ್ರ ಆತ್ಮವಿಶ್ವಾಸ, ಅಂತರ್ಪ್ರಜ್ಞೆ. ನನಗೆ ನಂಬಿಕೆ ಇದೆ
ನನ್ನ ಕಾಲು ಸರಿ ಹೋಗೇ ಹೋಗುತ್ತೆ ಅಂತ. ಅಷ್ಟೇ ಅಲ್ಲದೆ ಇದ್ದಿದ್ರೆ ನನಗೆ ಅಷ್ಟು ಬಲವಾಗಿ ಅನಿಸ್ತಾನೇ ಇರಲಿಲ್ಲ. ಇವಳು ಹೀಗೆ ಹೇಳಿದ್ರೆ ನಾನು ಏನು ಮಾತಾಡಲಿ ಜಾನ್ವಿ? ಇವಳಿಗೆ ಅನಿಸ್ತಿರೋದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಷ್ಟು ದಿನ ಆಗದೆ ಇರೋದು ಇದ್ದಕ್ಕಿದ್ದಾಗೆ ಹೇಗಾಗತ್ತೆ? ಆತ್ಮಬಲದ ಮುಂದೆ ಬೇರೆ ಯಾವುದೂ ಇಲ್ಲ ಅಂತಾರೆ. ಅಮ್ಮನ ಮನೇಲಿದ್ದಾಗ ನನಗೆ ಯಾವತ್ತೂ ನಡಿಬೇಕು ಅಂತ ಅನಿಸೇ ಇರಲಿಲ್ಲ. ಆ ಥರದ ಅನಿವಾರ್ಯತೆ ನನಗಿರಲಿಲ್ಲ. ಆದರೆ ಈಗ ನನಗೆ ನಾನು ಎಲ್ಲರಂತೆ ನಡೆದಾಡಬೇಕು ಅಂತ ಅನಿಸ್ತಿದೆ. ನಿಮ್ಮಿಂದ ಒಂದೊಂದು ಕೆಲಸ ಮಾಡಿಸ್ಕೊಳ್ಳುವಾಗೂ ನನಗೆ ತುಂಬ ಹಿಂಸೆ ಆಗುತ್ತೆ. ನಾನು ನಿಮಗೆ ಹೆಲ್ಪ್ ಮಾಡೋ ಹಾಗಿದ್ದಿದ್ರೆ ಅಂತ ಮನಸ್ಸು ಚಡಬಡಿಸುತ್ತೆ. ಅದೇ ಅದರಿಂದನೇ ನಿನಗೆ ಕಾಲು ಬಂದ ಹಾಗೆ ಅಂತಿರ್ಬೋದು ಅಷ್ಟೇ. ಇಲ್ಲ ದುಷ್ಯಂತ್, ಅಷ್ಟೇ ಅಲ್ಲ. ಅಷ್ಟೇ ಆಗಿದ್ದಿದ್ರೆ ನಾನು ಅದ್ರ ಕಲ್ಪನೆ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತಿದ್ದೆ. ನಾನು ಅದ್ರ ಚಿತ್ರ ಬರೆದೆ, ಎದ್ದು ನಿಂತೆ, ಹೆಜ್ಜೆ ಇಡೋದಕ್ಕೆ ಟ್ರೈ ಮಾಡಿದೆ. ಯಾವತ್ತು ನಡೆದಾಡೋದಕ್ಕೂ ಟ್ರೈ ಮಾಡದೆ ಇರೋಳು ಎದ್ದು ನಿಂತೆ ಅಂದರೆ ನನಗೆ ಕಾಲು ಬರುತ್ತೆ ಅಂತಾನೆ ಅರ್ಥ. ಇದೊಂದು ಶುಭ ಸೂಚನೆ ಅದಕ್ಕೆ. ಪ್ಲೀಸ್ ನೀವಾದರೂ ಇವ್ರಿಗೆ ಹೇಳಿ, ನಾನು ನಡೆದಾಡಬೇಕು, ನನ್ನ ಕಾಲು ಬರಬೇಕು. ಪ್ಲೀಸ್ ಅದಕ್ಕೆ ನೀವಿಬ್ಬರು ಅರ್ಥ ಮಾಡ್ಕೊಳ್ಳಿ. ದುಷ್ಯಂತ್, ನಂಗೆ ಯಾಕೋ ಚೈತ್ರ ನಿಜ ಹೇಳ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಅವಳಿಗೆ ಅಷ್ಟೊಂದು ತೀವ್ರವಾಗಿ ಅನಿಸ್ತಿದೆ ಅಂದಮೇಲೆ ಅವಳ ಸಮಾಧಾನಕ್ಕಾದರೂ ನಾವೊಂದ್ಸಲ ಪ್ರಯತ್ನ ಪಟ್ಟು ನೋಡೋಣ. ಎಲ್ಲಿ ಪ್ರಯತ್ನ ಪಡೋದು ಜಾನ್ವಿ? ಚೈತ್ರನಿಗೆ ಕಾಲು ಬಂದರೆ ನನಗಿಂತ ಸಂತೋಷ ಪಡೋರು ಬೇರೆ ಯಾರಾದರೂ ಇರ್ತಾರ ಹೇಳು? ನನಗೆ ಒಂದು ಭಯ ಏನಂದರೆ ಎಲ್ಲಿ ನಮ್ಮ ಪ್ರಯತ್ನ ವ್ಯರ್ಥ ಆಗಿಬಿಡುತ್ತೆ ಅಂತ. ನೋಡಿ ಅದಕ್ಕೆ ಇವ್ರು ನನ್ನ ಮೇಲೆ ನಂಬಿಕೆನೇ ಇಲ್ಲ. ನಂಬಿಕೆ ಇಲ್ಲ ಅಂತಲ್ಲ, ಒಂದು ವೇಳೆ ನಿನಗೆ ಕಾಲು ಬರದೇ ಹೋದರೆ ನಿನಗೆ ತಾನೇ ಡಿಸಪಾಯಿಂಟ್ ಆಗೋದು. ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದು ಚೈತ್ರ, ನಮ್ಮ ಪ್ರಯತ್ನನ ನಾವು ಮಾಡೋಣ. ಆದರೆ ಒಂದು ವೇಳೆ ನಿಂಗೆ ಕಾಲು ಬರಲಿಲ್ಲ ಅಂದರೆ ನೀನು ಅಂದ್ಕೋಬಾರ್ದು. ಖಂಡಿತ ಇಲ್ಲ ಅದಕ್ಕೆ, ಆ ಥರ ಚಾನ್ಸೂ ಇಲ್ಲ. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಹಾಗಾದರೆ ನಾವು ಯಾಕೆ ಒಂದು ಕೆಲಸ ಮಾಡಬಾರ್ದು? ಆದಿತ್ಯ ಬಾಬಾ ಇದ್ರಲ್ಲ, ಅದೇ ಆಶ್ರಮಕ್ಕೆ ನಾವು ಚೈತ್ರನ ಕರ್ಕೊಂಡು ಹೋಗ್ಬೋದಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಆದಿತ್ಯ ಬಾಬಾ ಹಿಂದಿಂದೆಲ್ಲ ಮರ್ತು ಬಿಟ್ಟಿದ್ರಂತೆ. ಅವ್ರು ಯಾರು, ಎಲ್ಲಿಂದ ಬಂದೆ ಎಲ್ಲದನ್ನೂ ಮರ್ತು ಬಿಟ್ಟಿದ್ರಂತೆ ಗೊತ್ತಾ? ಗುರುಜಿ ಆರೈಕೆ ಮಾಡಿದ ಮೇಲೆ ಅವ್ರು ಸರಿ ಹೋಗಿದ್ದು. ಆಮೇಲೆ ಒಂದ್ಸಲ ನಾವು ಮಾವನ್ ಕೂಡ ಕರ್ಕೊಂಡು ಹೋಗಿದ್ವಿ. ಅವ್ರಿಗೆ ಮಂಡಿ ನೋವಿತ್ತು, ಅದು ಕಂಪ್ಲೀಟಾಗಿ ಗುಣ ಆಯಿತು ಗೊತ್ತಾ? ಹಾಗೆ ನಮ್ಮ ಚೈತ್ರನ್ ವಿಚಾರದಲ್ಲೂ ಏನಾದರೂ ಆಗ್ಬೋದಲ್ಲ. ನಾವು ಯಾಕೆ ಒಂದ್ಸಲ ಟ್ರೈ ಮಾಡಿ ನೋಡಬಾರ್ದು? ಸರಿ, ಅದರಿಂದ ಚೈತ್ರನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಅವಳ ಕಾಲು ವಾಪಸ್ ಬರುತ್ತೆ ಅನ್ನೋದಾದರೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಖುಷಿನಾ ನಿನಗೆ?